ಇದ್ರೆ ಅವನಮ್ಮ ನೆಮ್ಮದಿ ಆಗಿರ್ಬೇಕು. ಸೊ ಇವತ್ತು ಎಕ್ಸಾಕ್ಟ್ ಡೇಟ್ ಬಂದುಬಿಟ್ಟು 25th. ಸೊ ಟೈಮ್ ಬಂದುಬಿಟ್ಟು 5:20 ಆಗಿದೆ. ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಧನುಷ್ಕೋಡಿ. ಸೊ ಆ್ಯಕ್ಚುಲಿ ನಾವು ಆವಾಗ ಅಲ್ಲಿ ಗೇಟ್ ತನಕ ಹೋಗಿದ್ವಿ. ಸೊ ಅವರು 6 o'clock ತನಕ ಎಂಟ್ರಿ ಇಲ್ಲ ಅಂತ ಹೇಳಿದರು. ಅದಕ್ಕೆ ಹೇಗೇನು ನಾವು ವಾಪಸ್ ಹೋಗಿ ಕಾಫಿ ಮತ್ತು ಟೀ ಕುಡ್ಕೊಂಡು ಇವಾಗ ಹೇಗೇನು ವಾಪಸ್ ಹೋಗ್ತಾ ಇದ್ದೇವೆ. ಸೊ ನಾವು ಧನುಷ್ಕೋಡಿಗೆ ರೀಚ್ ಆಗಿದ್ದೇವೆ. ನೀವು ನೋಡಿ ಇಲ್ಲಿ ಕ್ರೇಜ್ ಅಂದರೆ ಕ್ರೇಜ್ ಉಂಟು ವ್ಯೂ. ಸೊ ಇದು ಲಾಸ್ಟ್ ರೋಡ್ ಆಫ್ ಇಂಡಿಯಾ. ಈಗ ನಾವೇನು ಟ್ರಾವೆಲ್ ಮಾಡ್ತಾ ಬಂದ್ವಲ್ಲ ಅದು ಲಾಸ್ಟ್ ರೋಡ್ ಆಫ್ ಇಂಡಿಯಾ. ತುಂಬ ಅಂದರೆ ತುಂಬ ವೆಹಿಕಲ್ ಬಂದಿದೆ ಸನ್ರೈಸ್ ನೋಡಲಿಕ್ಕೆ. ಸೊ ನೀವು ನೋಡ್ಬೋದು ಮೀನುಗಾರರು ಫಿಶ್ ಹಿಡಿಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅವರಿಗೆ ಸಣ್ಣ ಸಣ್ಣ ಮೀನು ಸಿಗ್ತಾ ಉಂಟು. ಎಷ್ಟು ಪೀಸ್ಫುಲ್ ಉಂಟು ನೋಡಿ ಅಟ್ಮಾಸ್ಫಿಯರ್. ಬಟ್ ಒಂದು ಬೇಜಾರು ಏನಂತ ಹೇಳಿದರೆ ಸಣ್ಣ ಮೋಡದೊಳಗಿದ್ದಾನೆ, ಹೊರಗೆ ಬರ್ತಾನೆ ಇಲ್ಲ. ಕಾಯ್ತಾ ಇದ್ದೇವೆ ನಾವು ಆವಾಗದಿಂದ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಆಫ್ ಅಲೆಮಾರಿ. ಸೊ ನಾವು ಇವಾಗ ಧನುಷ್ಕೋಡಿಯಿಂದ ವಾಪಸ್ ಹೊರಡ್ತಾ ಇದ್ದೇವೆ. ಆ್ಯಕ್ಚುಲಿ ನಾವು ಸನ್ನನ್ನು ನೋಡ್ಲಿಕ್ಕೆ ಅಂತ ಬಂದ್ವಿ. ಬಟ್ ನಾವು ಬರುವುದನ್ನು ಗಮನಿಸಿಕೊಂಡು ಮೋಡದೊಳಗೆ ಐದು ಕೂತ್ಕೊಂಡಿದ್ದಾರೆ. ಮೇ ಬಿ ಈ ಕಡೆ ಮಳೆ ಬಂತೇನಾ. ರೋಡೆಲ್ಲ ನೋಡ್ಬೋದು ನೀವು, ಫುಲ್ಲು ಒದ್ದೆ ಆಗಿದೆ. ಇಲ್ಲಿ ಕೋತಾ ದಾಂಬರ್ ಅಂತ ಒಂದು ಟೆಂಪಲ್ ಉಂಟು. ಉಂಟು ನೋಡಿ, ವ್ಯೂ ನೋಡಿ, ಅಲ್ಲೂ ಸಮುದ್ರ ಇಲ್ಲೂ ಸಮುದ್ರ. ಸೊ ನಾವಿವಾಗ ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಇಲ್ಲೊಂದು ಚಿಕ್ಕ ಟೆಂಪಲ್ ಕಟ್ಟಿದ್ದಾರೆ. ಸೊ ಧನುಷ್ಕೋಡಿಯಿಂದ ವಾಪಸ್ ರಾಮೇಶ್ವರಂಗೆ ಹೋಗುವಾಗ ಆನ್ ದ ವೇ ಸಿಗ್ತದೆ. ಸೊ ಈ ಪ್ಲೇಸಿದ್ದು ವಿಶೇಷತೆ ಎಂತಂತ ಹೇಳಿದರೆ, ಸೊ ರಾಮ ರಾವಣರದ್ದು ಯುದ್ಧ ಆಗ್ತದಲ್ಲ, ಆಮೇಲೆ ರಾವಣನ ತಮ್ಮ ವಿಭೀಷಣ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದು ಇಲ್ಲೇ ಅಂತ ಒಂದು ಪ್ರತೀತಿ ಉಂಟು. ಸೊ ಅದರ ನೆನಪಿಗೋಸ್ಕರ ಇಲ್ಲಿ ಒಂದು ಟೆಂಪಲ್ ಕಟ್ಟಿದ್ದಾರೆ. ನೀವು ನೋಡ್ಬೋದು ಇದರಲ್ಲಿ. ಅಷ್ಟು ಪೀಸ್ಫುಲ್ ಉಂಟು ನೋಡಿ ನೇಚರ್. ಸೊ ನಾವು ಇವಾಗ ಇಲ್ಲಿಂದ ವಾಪಸ್ ಹೊರಡ್ತಾ ಇದ್ದೇವೆ. ಸೊ ಒಳಗಡೆ ಕ್ಯಾಮರಾ ಎಲ್ಲೋ ಇರಲಿಲ್ಲ. ಒಳಗಡೆ ಒಂದು ರಾಮ, ಲಕ್ಷ್ಮಣ ಮತ್ತು ಸೀತಾದೇವಿ ಇವ್ರದ್ದು ಒಂದು ವಿಗ್ರಹ ಉಂಟು. ನೋಡಿ ಟೂರಿಸ್ಟ್ಗಳೆಲ್ಲ ಬಂದು ಏನು ಮಾಡಿ ಹಾಕಿದ್ದಾರೆ ನೋಡಿ ಪ್ಲೇಸಸ್. ಸೊ ನೀವು ನೋಡ್ಬೋದು ಇಲ್ಲಿ ಹೆವಿ ಮಳೆ ಬಂದಿದೆ. ಮಾರ್ನಿಂಗ್ ನೀರೆಲ್ಲ ತುಂಬಿ ಹೋಗಿದೆ. ಸೊ ನಾವು ಬೇಗ ಹೋಗಿ ರೂಮಿಗೆ ಹೋಗಿ ವಸ್ತ್ರವನ್ನು ಚೇಂಜ್ ಮಾಡ್ಕೊಂಡು ಬಂದು ಆಮೇಲೆ ಟೆಂಪಲಿಗೆ ವಿಸಿಟ್ ಕೊಡ್ತೇವೆ. ಸೊ ನನಗೆ ಸ್ವಲ್ಪ ಜಳಕಸ ಮಾಡಬೇಕು. ಬೀಚ್ ಸೈಡ್ ಹೋಗೋದಲ್ಲ, ಸ್ವಲ್ಪ ಒಂದು ಟೈಪ್ ಆಗಿದೆ ಮೈಯೆಲ್ಲ. ಸ್ವಲ್ಪ ಬೇಗ ಜಳಕ ಮಾಡಿಕೊಂಡು ಆಮೇಲೆ ನಮ್ಮ ಪ್ರಯಾಣವನ್ನು ದೇವಸ್ಥಾನದ ಕಡೆಗೆ ಸ್ಟಾರ್ಟ್ ಮಾಡ್ತೇವೆ. ಸೊ ಸ್ನಾನ ಎಲ್ಲ ಆಯಿತು. ಇವಾಗ ದೇವಸ್ಥಾನದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಸೊ ಮೇ ಬಿ ನಾಳೆ ಶಿವರಾತ್ರಿ ಇರೋದ್ರಿಂದ ಇವತ್ತು ಸ್ವಲ್ಪ ರಶ್ ಇರ್ಬೋದೇನೋ. ಸೊ ನೋಡುವ ಏನಾಗ್ತದೆ ಅಂಥೇಳಿ. ಸೊ ಲೈನಲ್ಲಿ ನಾವು ಟೆಂಪಲ್ ಒಳಗೆ ಹೋಗ್ತಾ ಇದ್ವಿ. ಮೇ ಬಿ ಇನ್ಮೇಲೆ ಕ್ಯಾಮರಾ ಎಲ್ಲೋ ಇಲ್ಲ ಅಂದ್ಕೊಳ್ತೇನೆ. ಸೊ
ನಾವಿವಾಗ ರಾಮೇಶ್ವರಮಿಂದ ಹೊರಡ್ತಾ ಇದ್ದೇವೆ. ನಾವು ಇಲ್ಲೇ ಸ್ಟೇ ಆಗಿದ್ವಿ. ಎಲ್ಲ ದರ್ಶನ ಎಲ್ಲ ಮುಗೀತು, ಎಲ್ಲ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ವಿ. ಇವಾಗ ಟೈಮ್ 1 ಆಯಿತು. ಇವಾಗ ನಮಗೆ ಅರೌಂಡ್ 260 ಕಿಲೋಮೀಟರ್ ಹೊಡಿಬೇಕು ಇವತ್ತು. ಸೊ ನಾವು ಇಲ್ಲಿಂದ ಹೋಗಿ ಇವತ್ತು ತಾಂಜಾವೂರಲ್ಲಿ ಸ್ಟೇ ಮಾಡ್ತೇವೆ. ಸರಿ, ಹೋಗುವ. ಶಾಲ್ ವಿ ಗೋ? ಸೊ ಇಲ್ಲಿ ಇವತ್ತು ಆ್ಯಕ್ಚುಲಿ ತುಂಬ ಮಳೆ ಬಂದಿತ್ತು ಮಾರ್ನಿಂಗ್. ಅದರಿಂದ ನೀವು ನೋಡ್ಬೋದು ಸ್ವಲ್ಪ ಗಲೀಜುಂಟು. ಆಮೇಲೆ ನನಗೆ ರಾಮೇಶ್ವರಮಲ್ಲಿ ಒಂದು ಎಂತ ಲೈಕ್ ಆಗಿಲ್ಲ ಅಂತ ಹೇಳಿದರೆ, ಗಾರ್ಬೇಜ್ ಎಲ್ಲ ಅಲ್ಲೆಲ್ಲಿ ಹಾಕಿದ್ದಾರೆ. ಇಷ್ಟು ಒಳ್ಳೆ ಹೋಲಿ ಪ್ಲೇಸಸ್ ಆಗಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಎಲ್ಲ ಫಾಲೋ ಮಾಡಿದರೆ ಕ್ಲೀನಾಗಿ ಇಡ್ಬೋದಿತ್ತೇನೋ. ಬಟ್ ನಾಟ್ ಓನ್ಲಿ ಲೋಕಲೈಟ್ಸ್, ಇವನ್ ನಾವು ಆ್ಯಸ್ ಅ ಟೂರಿಸ್ಟ್ ಆಗಿ ಬರ್ತೇವಲ್ಲ, ನಮ್ಗೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ. ಸೊ ನಾವು ಅದನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿದ್ರೆಲ್ಲ ಸರಿ ಆಗ್ತದೆ. ಇದೆಲ್ಲ ರಾಮೇಶ್ವರಂ, ಇದು ಗಲ್ಲಿಗಳು. ಸೊ ನಾನೆಲ್ಲ ಕನ್ನಡಿಗರಿಗೆ ಏನು ಹೇಳೋದಂದರೆ, ಪ್ಲೀಸ್ ರಾಮೇಶ್ವರಂ ವಿಸಿಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ. ಕ್ರೇಜಿ ಉಂಟು. ಯು ವಿಲ್ ನೆವರ್ ರಿಗ್ರೆಟ್ ಇಟ್ ಅಂತ ಹೇಳ್ತಾ ನನ್ನ 2 ಭಾಷಣಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮಳೆಯಲಿ ಜೊತೆಯಲಿ ಎಲ್ಲಿಂದ ಕರ್ಕೊಂಡು ಹೋಗ್ತಾರ ನಮ್ಮ ಹುಡುಗರು, ಯಾವನಿಗೊತ್ತು. ಬಾಯ್ಸ್, ಜೋರು ಮಳೆ ಬಂತು ಬಾಯ್ಸ್. ನಿಲ್ಲಿಸಿ ಬಾಯ್ಸ್, ನಂದು ಲ್ಯಾಪ್ಟಾಪ್ ಉಂಟು ಬಾಯ್ಸ್. ಅಟ್ಲೀಸ್ಟ್ ಕವರ್ ಆಗ್ತೇನೆ ಬಾಯ್ಸ್. ಕಂಪನಿದು ಲ್ಯಾಪ್ಟಾಪ್ ಬಾಯ್ಸ್. ಸೊ ಜೋರು ಮಳೆ ಬರ್ತಿತ್ತು. ಸೊ ನೀವು ನೋಡ್ಬೋದು ರಾಮೇಶ್ವರಮಲ್ಲಿ ಜೋರು ಮಳೆ ಬರ್ತಾ ಉಂಟು. ನಾವೆಲ್ಲ ಸೈಡಿಗೆ ನಿಂತಿದ್ದೇವೆ, ಯಾಕಂದರೆ ನಮ್ಮದು ಲ್ಯಾಪ್ಟಾಪ್ ಎಲ್ಲ ಇತ್ತು. ಇಲ್ಲಿ ಶೋಭಿತ್ ಅವರು ಕಂಗಾಲಾಗಿದ್ದಾರೆ. ಅವರು ಫಸ್ಟ್ ಟೈಮ್ ರೈನಲ್ಲಿ ರೈಡ್ ಮಾಡ್ತಿದ್ದಾರಂತೆ. ನಮ್ಗೆ ಹೋಗ್ಬೋದು ಬ್ರೋ, ನಾನು ಇದ್ದಾನಲ್ಲ ಎಕ್ಸ್ಪೀರಿಯನ್ಸ್ ರೈಡರ್. ಯು ಡೋಂಟ್ ವರಿ, ಯು ಆರ್ ಮೈ ರೆಸ್ಪಾನ್ಸಿಬಿಲಿಟಿ. ನಿನ್ನನ್ನು ಬೆಂಗಳೂರಿಗೆ ಸೇಫ್ ಆಗಿ ತಲುಪಿಸುವುದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಮಳೆ ಸ್ವಲ್ಪ ಬಿಟ್ಟಿತ್ತು. ಸೊ ನಾವು ಇವಾಗ ಹೊರಡ್ತೇವೆ. ಈ ಮಳೆಯ ಕಾರಣದಿಂದ ನಮ್ಮದು 1 hour ವೇಸ್ಟ್ ಆಯಿತು. ಸೊ ಆಲ್ರೆಡಿ ಒಂದು 70-80 ಕಿಲೋಮೀಟರ್ ನಾವು ಕ್ರಾಸ್ ಆಗ್ತಿದ್ವಿ. ಎಂತ ಮಾಡೋದು ಹೇಳಿ. ಈ ರಾಮೇಶ್ವರಂ ಜನರದ್ದು ಹಾಸ್ಪಿಟಾಲಿಟೀಸ್ ನನಗೆ ತುಂಬ ಖುಷಿ ಆಯಿತು. ಸೊ ನಮಗೆ ಮಳೆ ಬರುವಾಗ ನಾವು ಒಂದು ರೋಡ್ ಸೈಡಲ್ಲಿ ಮರದ ಕೆಳಗಡೆ ನಿಂತಿದ್ವಿ. ಅವರೇ ಕರೆದ್ರು, ಅವರ ಶಾಪ್ ಒಳಗೆ ಸ್ವಲ್ಪ ಜಾಗ ಬಿಟ್ಕೊಟ್ರು, ಕುತ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೀವು ನೋಡ್ಬೋದು ಎಷ್ಟು ನೀರುಂಟು ಅಂತ ನೋಡಿ. ಫುಲ್ ಅಂದರೆ ಫುಲ್ಲು ನೀರಾಗಿದೆ. ನಮ್ಮ ಊರಲ್ಲಿ ಬರುವಷ್ಟು ಇಲ್ಲಿ ಮಳೆ ಬಂದರೆ ಮುಳುಗಿ ಹೋಗ್ತದೇನೋ. ಮಾಮನ್ ಬ್ರಿಡ್ಜ್ ಸ್ಟಾರ್ಟ್ ಆಯಿತು. ಸೊ ನಾನು ನಿನ್ನೆ ಹೇಳಿದ್ದೆ, ಇದು ರಾಮೇಶ್ವರಮಿಗೆ ಕನೆಕ್ಟ್ ಮಾಡುವ ಸಂಪರ್ಕ. ಸೊ ನಾವೆಲ್ಲ ಟಯರ್ಡ್ ಆಗಿದ್ದೇವೆ ಇವಾಗ. ಸೊ ಇವಾಗ ಒಂದು ಟೀ ಬ್ರೇಕ್ ಕೊಡುವ ಅಂತೇಳಿ. ಲೆಟ್ಸ್ ಗೋ ಬಾಯ್ ಆ್ಯಂಡ್ ಗರ್ಲ್ಸ್.
ನಮಗೆ ಇನ್ನು ತಾಂಜಾವೂರಿಗೆ 140 ಕಿಲೋಮೀಟರ್ ಉಂಟು. ಮೇ ಬಿ ನಾವು 2 ಅವರ್ಸಲ್ಲಿ ಹೊಡೆಯುವ ಅಂತ ಪ್ಲ್ಯಾನ್ ಮಾಡಿದ್ದೇವೆ. ನೀವು ನೋಡ್ಬೋದು, ರೋಡ್ ತುಂಬ ಖಾಲಿ ಉಂಟು. ಸೊ ನಾವು ತಾಂಜಾವೂರು ಮುಟ್ಟಿದ್ವಿ ಇವಾಗ. ಅಂದರೆ ಮುಟ್ಟಿದ್ದೇವೆ ಅಂದರೆ ಅವಾಗ ಊಟ ಮಾಡಿದ್ವಿ. ಈಗ ಊಟ ಮಾಡಿ ರೂಮಿಗೆ ಬಂದ್ವಿ. ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿದೆ. ಬೈಕ್ ವಿಲ್ ಬಿ ಸೇಫ್ ಹಿಯರ್ ಆರ್ ಟ್ಯಾಂಕ್ ಇಚ್ಚಿನ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಇಚ್ಚಿನ. ಥ್ಯಾಂಕ್ ಯು.